ಈ ವರ್ಷದ ಒನ್ ಆಫ್ ಮೈ ಗೋಲ್ ಇಸ್ ವೇಟ್ ಲಾಸ್ ಆ್ಯಂಡ್ ಅದಕ್ಕೋಸ್ಕರ ಸಣ್ಣ ಹೆಜ್ಜೆ ಅಂತಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇದು ಯಾವುದೇ ರೀತಿಯಾದಂಥ ಡಯಟಿಂಗ್ ಅಂತಲ್ಲ. ನಮಗಿರೋ 24 ಗಂಟೆಗಳಲ್ಲಿ ಕೆಲವೊಂದು ಗಂಟೆಗಳು ನಾವು ಫಾಸ್ಟಿಂಗ್ ಅಂತ ಮಾಡ್ತೀವಿ. ಆ್ಯಂಡ್ ಸಿಂಪಲ್ ಲಾಜಿಕ್, ಬಾಡಿಯಲ್ಲಿರುವಂಥ ಫ್ಯಾಟ್ ಎಲ್ಲನೂ ಬರ್ನ್ ಆಗಿ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ, ಇಷ್ಟೇ. ನನ್ನ ದಿನ ಶುರುವಾಗೋದು 5 ಗಂಟೆಗೆ. ಸೊ 6:30 ಹಾಗೆ ನಾನು ಡಿಟಾಕ್ಸ್ ವಾಟರ್ನ ತೊಗೊತೀನಿ. ಇದರಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ. ಜೀರಾ ವಾಟರ್, CFC ವಾಟರ್, ಮೆಂತ್ಯ ನೀರು, ಆ ಥರ ಆಮ್ಲ ಜ್ಯೂಸ್, ಯಾವುದನ್ನಾದರೂ ತೊಗೋಬೋದು. 0 ಕ್ಯಾಲರಿ ಇರಬೇಕು ಅಷ್ಟೇ. ಆದಷ್ಟು ಎಲ್ಲ ಮೀಲ್ಸ್ ಮನೆಯಲ್ಲೇ ಪ್ರಿಪೇರ್ ಆಗಿತ್ತು. ಪೋರ್ಷನ್ ಕಂಟ್ರೋಲ್ ಆ್ಯಂಡ್ ಸರಿಯಾದ ಸಮಯದಲ್ಲಿ ತಿಂದರೆ ಮಾತ್ರ ನಮ್ಗೆ ಈ ರಿಸಲ್ಟ್ಸ್ ಅನ್ನೋದು ಕಾಣುತ್ತೆ. ಆ್ಯಂಡ್ ಆದಷ್ಟು ನಾನು ಈ ಕಂಪ್ಲೀಟ್ ಜರ್ನಿಯಲ್ಲಿ ವೈಟ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ವೈಟ್ ರೈಸ್, ಮೈದಾ, ವೈಟ್ ಶುಗರ್ಸ್, ಇದನ್ನ ಎಲ್ಲದನ್ನು ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಅದೆಲ್ಲದನ್ನು ಕಟ್ ಡೌನ್ ಮಾಡಿ ಮೇಯ್ನಾಗಿ ಆಯಿಲ್ ಫುಡ್ ಆ್ಯಂಡ್ ಔಟ್ಸೈಡ್ ಫುಡ್ ಇದನ್ನಿಷ್ಟನ್ನು ಕಟ್ ಡೌನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಾಡಿ ಹೆಲ್ದಿಯಾಗಿ ಟರ್ನ್ ಔಟ್ ಆಗುತ್ತೆ. ಇವತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು. ಸೊ ಅವ್ರು ಕೊಟ್ಟಿರೋ ಡ್ರೆಸ್ ಕೋಡ್ ಪ್ರಕಾರ ರೆಡಿಯಾಗಿ ಬೇಗ ಸ್ಕೂಲ್ಗೆ ಹೊಟ್ವಿ. ಇನ್ನೇನು ಸಮ್ಮರ್ ಶುರುನೇ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದರಲ್ಲೇ ಆಗೋ ಸ್ಪೋರ್ಟ್ಸ್ ಡೇನೆಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ನನ್ನ ಫಾಸ್ಟಿಂಗ್ ವಿಂಡೋ ಬ್ರೇಕ್ ಆಗಿ ಈಟಿಂಗ್ ವಿಂಡೋ ಶುರುವಾಗೋದು 10:30 AM ಸೊ ಅಲ್ಲಿ ನಾನು ರಾಗಿ ಗಂಜಿನ ಕುಡಿದಿದ್ದೀನಿ. ಆದಷ್ಟು ಪ್ರೋಟೀನ್ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಲಂಚ್ಗೆ ನಾನು 12:30 ವೆಜಿಟೇಬಲ್ ಶಾವ್ಗೆ ಆ್ಯಂಡ್ ಸೋಯಾ ಫ್ರೈ ಏನು ಪ್ರಿಪೇರ್ ಮಾಡಿದ್ದೆ ಅದನ್ನು ತೊಗೊಂಡೆ. ಮನೆಗೆ ಬರ್ತಿರ್ಬೇಕಾದ್ರೆ ಜಾಕ್ ಫ್ರೂಟ್ ಸಿಕ್ತು, ನನ್ನ ಫೇವ್ರೆಟ್. ಸೊ ಅದನ್ನೇ ಸ್ನ್ಯಾಕ್ ಆಗಿ ತೊಗೊಂಡೆ. ಮಧ್ಯದಲ್ಲಿ ಎಳ್ನೀರು ಕೂಡ ಕುಡಿದೆ. ಆ್ಯಂಡ್ ತುಂಬ ದಿನಗಳಾದಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ 7 o'clock ಒಳಗಡೆ ನನ್ನ ಡಿನ್ನರ್ ಮುಗಿಸ್ಬೇಕಾಗಿತ್ತು. ಸೊ ಬೇಗ ಡಿನ್ನರ್ ಪ್ರಿಪರೇಷನ್ಸ್ನ ಶುರು ಮಾಡ್ಕೊತಾ ಇದ್ದೆ. ಡಿನ್ನರ್ಗೆ ನಾನು ಬೀಟ್ರೂಟ್ ಚಪಾತಿನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಮಶ್ರೂಮ್ಸ್ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಒಂದು ಮಶ್ರೂಮ್ ಫ್ರೈ ಅಥವಾ ಮಶ್ರೂಮ್ ವೆಜಿ ಫ್ರೈ ಅಂತ ಕರಿಬೋದು, ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದೀನಿ. ವೆರಿ ಸಿಂಪಲ್. ಇದರ ಡೀಟೇಲ್ಸ್ ಎಲ್ಲನೂ ನಾನು ಇದೇ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜ್, ಕೆಲಸಗಳು ಬೇಗ ಆಗೋಗುತ್ತೆ, ಎಸ್ಪೆಷಲಿ ಈ ಡಿನ್ನರ್. ಸೊ ಕ್ವಿಕ್ಕಾಗಿ ಡಿನ್ನರ್ ಮುಗಿಸ್ಕೊಂಡ್ರೆ ಇನ್ನು ತುಂಬಾ ಟೈಮ್ ಉಳಿಯುತ್ತೆ. ಅದರಲ್ಲಿ ಬೇರೆ ಎಲ್ಲ ಕೆಲಸಗಳನ್ನ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೂ ಈಗ 7:30 ಅಷ್ಟೊತ್ತಿಗೆ ಡಿನ್ನರ್ನ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಫಿನಿಷ್ ಮಾಡಿ 9:30 ಆಗಿ ನನ್ನ ಲಾಸ್ಟ್ ಬೆಡ್ ಟೈಮ್ ಡ್ರಿಂಕ್ನ ತೊಗೊಂಡಿದ್ದೀನಿ, ಗ್ರೀನ್ ಟೀ. ಇದಾಗುತ್ತೆ ಇವತ್ತಿನ ಡೇ 1 ಆಫ್ ಮೈ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.